ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಏನಪ್ಪ ಅಂದರೆ ಇವತ್ತೊಂದು ಒಳ್ಳೆ ರೆಮಿಡಿನ ನಿಮಗೋಸ್ಕರ ಅಂತ ತೊಗೊಂಡು ಬಂದಿದ್ದೀನಿ. ಇದು ಎಷ್ಟು ನಿಮಗೆ ಪವರ್ಫುಲ್ಲಾಗಿ ಹೆಲ್ಪ್ ಮಾಡುತ್ತೆ ಅಂತಂದರೆ, ನಿಜವಾಗ್ಲೂ ಇದೊಂದು ರೆಮಿಡಿನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ನಾನು ಯಾವುದಾದ್ರು ರೆಮಿಡಿನ ಹಾಕ್ತೀನಿ, ಎಲ್ಲ ರೆಮಿಡಿನೂ ಕೂಡ ಮಾಡ್ಕೊಳ್ಳಿ, ಓಕೆನಾ? ಯಾಕಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ವರ್ಕೌಟ್ ಆಗುತ್ತೆ, ಸರಿನಾ? ಸೊ ಅದಕ್ಕೆ ಹೇಳ್ತಾ ಇರೋದು, ಯಾವುದೇ ಒಂದು ರೆಮಿಡಿ ಹಾಕಿದ್ರೂ ಕೂಡ ನೀವು ಎಲ್ಲ ರೆಮಿಡಿನೂ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಬೇಗನೆ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ನಿಮ್ಮ ಕಷ್ಟಗಳಿಗೆ ಪರಿಹಾರ ಅನ್ನೋದು ಸಿಗುತ್ತೆ ಗಾಯ್ಸ್, ಓಕೆನಾ? ಸೊ ಲಾಸ್ಟ್ ವಿಡಿಯೋಗಳಿಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಿದೆ. ಹಾಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ನೀವು ಹೇಳುವಂಥ ರೆಮಿಡಿಗಳು ವರ್ಕೌಟ್ ಆಗ್ತಿದೆ ಮೇಡಮ್ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಾ ನಿಮ್ಗೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಅದ್ರ ಜೊತೆಗೆ ನೀವು 4, 5, 6 ಏಂಜಲ್ಸ್ನು ಕೂಡ ನಂಬ್ಕೊಬೇಕು, ಓಕೆನಾ? ಮ್ಯಾನಿಫೆಸ್ಟೇಷನ್ನ ಮಾಡಬೇಕು. ಈಗ ಲಾಸ್ಟ್ ವಿಡಿಯೋಗಳಲ್ಲಿ ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅದನ್ನು ತುಂಬ ಜನ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದೀರಾ. ನಿಮ್ಮ ಡೌಟ್ಸ್ಗಳಿಗೂ ಕೂಡ ಕೇಳಿದ್ದೀರಾ, ಡೌಟ್ಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಡೌಟ್ ಕೇಳಿದ್ದೀರಾ. ನಾನು ಅದಕ್ಕೆ ಆನ್ಸರ್ನ ಮಾಡಿದ್ದೀನಿ. ಬೇಕಾದರೆ ನಿಮ್ಮ ಡೌಟ್ಸ್ಗಳಿಗೆ ಅದರದೇ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ, ಓಕೆನಾ? ಸೊ ಏನೇನು ಡೌಟ್ಸ್ ಇದೆ ಎಲ್ಲನೂ ಒಂದು ಕಡೆ ನಾನು ಲಿಸ್ಟ್ ಮಾಡಿಕೊಂಡು ಆಲ್ರೆಡಿ ನಾನು ಕಮೆಂಟ್ ಮಾಡಿದ್ದೆ. ಅಂದರೂ ಕೂಡ ಒಂದು ವಿಡಿಯೋ ಮಾಡೋದ್ರಿಂದ ನಿಮಗೂ ಕೂಡ ನಿಮ್ಮ ಡೌಟ್ಗಳು ಕೂಡ ಕ್ಲಿಯರ್ ಆಗುತ್ತಲ್ವಾ? ಸೊ ಅದಕ್ಕೇ ಖಂಡಿತವಾಗ್ಲೂ ವಿಡಿಯೋನ ಮಾಡಿ ಹಾಕ್ತೀನಿ. ಸೊ ಹಾಗೆಯೇ 4, 5, 6 ಏಂಜಲ್ಸಿಂದ ಅಂತಂದರೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಏನೆಲ್ಲ ಯೂಸಸ್ಸೋ ಪ್ರತಿಯೊಂದು ಕೂಡ ನಾನು ಡೀಟೇಲಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಗಾಯ್ಸ್. ಅತಿ ಶೀಘ್ರದಲ್ಲೇ ನಿಮಗೆ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ, ಓಕೆನಾ? ಸೊ ಬನ್ನಿ, ಈ ತಡ ಮಾಡ್ದೇ ಇವತ್ತೊಂದು ರೆಮಿಡಿ ಬಗ್ಗೆ ಮಾತಾಡೋಣ. ಈ ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ಅದ್ಭುತವಾಗಿ ಕೆಲಸನ ಮಾಡುತ್ತೆ, ಓಕೆನಾ? ಯಾವ ರೀತಿ ಏನು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ, ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗಿ, ಓಕೆನಾ? ಯಾಕಂದರೆ ತುಂಬ ಜನ ಕಷ್ಟದಲ್ಲಿರ್ತಾರೆ, ಅವ್ರಿಗೆ ಸಾಲನ ಮಾಡ್ಕೊಂಡಿರ್ತಾರೆ, ಇಲ್ಲ ಒಬ್ಬೊಬ್ಬರು ಆರೋಗ್ಯದ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ. ಈ ರೀತಿ ಮನುಷ್ಯ ಅಂತಂದರೆ ತುಂಬಾ ಕಷ್ಟಗಳು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ಅಲ್ವಾ? ಸೊ ದೇವರು ನಮಗೆ ಕಷ್ಟ ಅಂತ ಕೊಟ್ಟ ಮೇಲೆ ಅದಕ್ಕೆ ಪರಿಹಾರ ಅನ್ನೋದು ಕೂಡ ತಿಳಿಸ್ಕೊಟ್ಟಿರ್ತಾರೆ. ಅದನ್ನು ನಾವು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಕಷ್ಟಗಳಿಗೆ ಪರಿಹಾರ ಅನ್ನೋದು ಸಿಗುತ್ತೆ, ಸರಿನಾ? ಸೊ ಎಲ್ಲರೂ ಕೂಡ ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ. ತುಂಬ ಜನ ಕಾಯ್ತಾ ಇರ್ತಾರೆ, ಅಂದರೆ ಯಾವ ರೀತಿ ನಾವು ಒಂದು ಪೂಜೆನ ಮಾಡ್ಕೊಳ್ಳೋದು, ಪೂಜೆ ಮಾಡ್ಸೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ಏನು ಮಾಡೋದು, ಈ ಥರ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಸೊ ನನ್ನ ಚಾನಲಲ್ಲಿ ಏನಂದರೆ ಗಾಯ್ಸ್, ನಾನು ಒಂದು ಸಲ ಅದನ್ನು ಎಕ್ಸ್ಪರಿಮೆಂಟ್ ಮಾಡ್ತೀನಿ. ಯಾವುದೇ ಒಂದು ರೆಮಿಡಿ ಮಾಡಬೇಕಾದ್ರೂ ಅಷ್ಟೇ ಎಕ್ಸ್ಪರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು, ಓಕೆ ಫೈನ್, ನನಗೆ ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು, ಓಕೆನಾ? ಸೊ ತುಂಬ ಜನ ಹತ್ರ ದುಡ್ಡಿರೋದಿಲ್ಲ, ಇನ್ನೊಂದೇನೆಂದರೆ ಮನೆಯಲ್ಲೇ ಯೂಸ್ ಮಾಡಿಕೊಂಡು ಮಾಡುವಂಥ ಪದಾರ್ಥಗಳಿಂದನೇ ನೀವು ರೆಮಿಡಿ ಮಾಡ್ಕೊಳ್ಳೋ ಥರನೇ ನಾನು ವಿಡಿಯೋನ ಮಾಡಿ ಹಾಕೋದು, ಆಯಿತಾ? ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂಥ ರೆಮಿಡಿಗಳನ್ನು ಯಾವುದು ಕೂಡ ನಿಮಗೆ ಶೇರ್ ಮಾಡೋದಿಲ್ಲ, ಓಕೆನಾ? ಸೊ ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ. ಹಾಗೆಯೇ ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಕೇಳ್ಬೋದು, ಯಾವ ರೀತಿ ಮೇಡಮ್ ನಾವೊಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳ್ಬೋದು. ನಿಮ್ಮ ಒಂದು ಲೈಕಿಂದ ಗಾಯ್ಸ್, ಅಂದರೆ ಡೈಲಿ ವಿಡಿಯೋ ನೋಡ್ತಿದ್ರೆ ಹೇಳ್ತಾರೆ ಅಂತ ಬೇಜಾರು ಮಾಡ್ಕೊಬೇಡಿ ದಯವಿಟ್ಟು, ಓಕೆನಾ? ಸೊ ನಿಮ್ಮ ಒಂದು ಲೈಕಿಂದ ಆದಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ, ಓಕೆನಾ? ನಿಜವಾಗ್ಲೂ ನಾನು ವ್ಯೂಸ್ಗಾಗಲಿ, ಲೈಕ್ಸ್ಗಾಗಲಿ, ಕಮೆಂಟ್ಸ್ಗಾಗಲಿ ಹೇಳ್ತಾ ಇಲ್ಲ. ಏನೋ ಒಂದು ಬೇರೆಯವ್ರ ಕಷ್ಟಕ್ಕೆ ನಾವು ನೆರವಾದಾಗ ಖಂಡಿತವಾಗ್ಲೂ ದೇವರು ನಮ್ಮ ಕಷ್ಟ ಕಾಲಗಳಿಗೆ ಕೈ ಹಿಡಿತಾರೆ ಅನ್ನೋದು ನನ್ನ ನಂಬಿಕೆ ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ, ಓಕೆನಾ? ನನಗೇನು ಗೊತ್ತು, ನಾನು ಅದನ್ನು ನಿಮಗೆ ಶೇರ್ ಮಾಡೋದ್ರಿಂದ ನಾನೇನು ಕಳ್ಕೊಳ್ಳಲ್ಲ ಅಲ್ವಾ? ಸೊ ನನಗಿನ್ನೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಹೊರತು ನನಗಂತೂ ಕೆಡ್ಕಂತೂ ಆಗೋದಿಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು, ನನ್ನಿಂದ ನಿಮಗೇನೋ ಒಂದು ಹೆಲ್ಪ್ ಆಗುತ್ತೆ ಅಂತಂದರೆ ನಿಮ್ಮಿಂದ ಇನ್ನೊಬ್ಬರಿಗೆ, ಅಂದರೆ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಆದರೆ ನಿಮ್ಮ ಕಷ್ಟ ಕಾಲಗಳಿಗೆ ದೇವರು ಕೈನ ಹಿಡಿತಾರೆ. ಇದು ಖಂಡಿತವಾಗ್ಲೂ ನಿಜ ಗಾಯ್ಸ್, ಓಕೆನಾ? ಸೊ ಅದಕ್ಕೆ ಹೇಳ್ತಾ ಇರೋದು, ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ, ಸರಿನಾ? ಸೊ ಬನ್ನಿ, ತಡ ಮಾಡ್ದೇ ಇವತ್ತಿನ ರೆಮಿಡಿ ಬಗ್ಗೆ ತಿಳಿಸ್ಕೊಡ್ತೀನಿ ಗೈಸ್. ಏನಂದರೆ ಈ ಒಂದು ರೆಮಿಡಿಯಿಂದ ನಿಮಗೆ ಏನು ಯೂಸಸ್ ಅಂತ ಫಸ್ಟು ನಿಮಗೆ ಹೇಳ್ಬಿಡ್ತೀನಿ, ಓಕೆನಾ? ಯಾಕಂದರೆ ನಿಮಗೂ ಗೊತ್ತಾಗಬೇಕಲ್ವಾ, ಆ ರೆಮಿಡಿಗಳಿಂದ ನಾವು ಈ ಥರ ರೆಮಿಡಿ ಮಾಡ್ತಿದ್ದೀವಿ ಅಂದರೆ ಈ ರೆಮಿಡಿಯಿಂದ ನಮ್ಗೆ ಏನು ಯೂಸ್ ಆಗುತ್ತೆ ಅನ್ನೋದು ಫಸ್ಟು ನೀವು ತಿಳ್ಕೊಳ್ಬೇಕಾಗತ್ತೆ. ಸೊ ಅದಕ್ಕೇ ಈ ಒಂದು ರೆಮಿಡಿಯಿಂದ ನಿಮಗೆ ಮನೆಯಲ್ಲಿ ಹಣ ಅನ್ನೋದು ನಿಲ್ತಾ ಇಲ್ಲ, ಪೋಲಾಗಿ ಖರ್ಚಾಗ್ತಾ ಇದೆ, ಸುಮ್ಮನೆ ಅನಾವಶ್ಯಕವಾಗಿ ಖರ್ಚಾಗ್ತಾ ಇದೆ, ನಮಗೆ ಸಮಸ್ಯೆಗಳು ಅನ್ನೋದು ಬಂದು ಹಣ ಅನ್ನೋದು ಪೋಲಾಗಿ ಖರ್ಚಾಗ್ತಾ ಇದೆ, ಸಾಲಗಳು ಜಾಸ್ತಿ ಆಗ್ತಾ ಇದೆ, ಕಷ್ಟಪಟ್ಟು ದುಡಿತೀವಿ ಬೆಳಗ್ಗೆಯಿಂದ ಸಂಜೆವರೆಗೂ, ಅಂದರೂ ಕೂಡ ನಮಗೆ ₹1 ಕೂಡ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋರಿಗೆ ಈ ಒಂದು ರೆಮಿಡಿ ಹೆಲ್ಪ್ ಮಾಡುತ್ತೆ, ಓಕೆನಾ? ಹಣ ಅನ್ನೋದು ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ, ನಾನಾ ಮೂಲೆಗಳಿಂದ ನಿಮಗೆ ದುಡ್ಡು ಅನ್ನೋದು ಸೇರುತ್ತೆ,
ಓಕೆನಾ. ಸೊ ಯಾವ ರೀತಿ ಮಾಡ್ಕೊಳ್ಬೇಕು ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಇವತ್ತು ಶುಕ್ರವಾರ ಇದೆ ಅಲ್ವಾ, ನಾನು ಈ ವಿಡಿಯೋನ ಇವಾಗಲೇ ಮಾಡಿದ ತಕ್ಷಣ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇವತ್ತಾದರೂ ಮಾಡ್ಕೋಬೋದು ನೀವು, ಇಲ್ಲ ಅಂತಂದರೆ ಅಂದರೆ ನೀವು ಇಂಥ ದಿನವೇ ಮಾಡಬೇಕು ಅಂತ ಏನಿಲ್ಲ ಗಾಯ್ಸ್ ಈ ಒಂದು ರೆಮಿಡಿನ, ಸರಿನಾ. ನಾಳೆನಾದರೂ ಮಾಡ್ಕೊಳ್ಳಿ, ಇಲ್ಲ ನಾಳಿದ್ದಾದರೂ ಮಾಡ್ಕೊಳ್ಳಿ, ಇಲ್ಲ ಮೇಡಮ್ ನಾವು ಶುಕ್ರವಾರ ಮಾಡ್ತೀವಿ ಇಲ್ಲ ಮಂಗಳವಾರನೇ ಮಾಡ್ತೀವಿ ಅಂದರೂ ಕೂಡ ನೀವು ಮಾಡ್ಕೊಳ್ಬಹುದು. ಇವತ್ತೇನಾದರೂ ನಿಮಗೆ ಈ ವಿಡಿಯೋ ಸಿಕ್ಕಿದ್ರೆ ಇವತ್ತು ಸಂಜೆನೇ ಮಾಡ್ಕೋಬೇಕಾಗತ್ತೆ, ಓಕೆನಾ. ಸೊ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಫಸ್ಟು, ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳಿ ಮನೇನ. ಸ್ವಚ್ಛತೆಯಲ್ಲಿರೋದು ಖಂಡಿತವಾಗ್ಲೂ ಮತ್ತು ಮಹಾಲಕ್ಷ್ಮಿ ಅಲ್ಲಿ ನೆಲೆ ಊರ್ತಾರೆ, ಸ್ಥಿರವಾಗಿ ನೆಲೆ ಊರ್ತಾರೆ, ನಿಮ್ಮ ಮನೆಯನ್ನ ಬಿಟ್ಟು ಹೋಗೋದಿಲ್ಲ, ಓಕೆನಾ. ಸೊ ಸ್ವಚ್ಛವಾಗಿ ಇಟ್ಕೊಳ್ಳೋದ್ರ ಜೊತೆಗೆ ನೀವು ಕೆಲವೊಂದು ಈ ರೀತಿ ರೆಮಿಡಿಗಳನ್ನ ಮಾಡ್ಕೊಳ್ಬೇಕಾಗತ್ತೆ, ಸರಿನಾ. ಸೊ ಮನೆಯೆಲ್ಲ ಕ್ಲೀನಾಗಿ ಇಟ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಳ್ಳಿ. ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಅರಿಶಿನ ಮತ್ತು ಕಲ್ಲುಪ್ಪನ್ನು ಹಾಕಿ ನೀವು ಸ್ನಾನ ಮಾಡೋದ್ರಿಂದ ನಿಮಗೆ ಯಾವುದೇ ಒಂದು ದೋಷಗಳಿದ್ರೂ ಕೂಡ ಅದು ಕಳೆದೋಗುತ್ತೆ, ಓಕೆನಾ. ಸೊ ಸ್ನಾನ ಮಾಡಿಕೊಂಡು ದೇವರಿಗೆ ದೀಪ ಎಲ್ಲ ಹಚ್ಚಿ ನೀವು ಏನು ಮಾಡಬೇಕಂದ್ರೆ ಈ ರೀತಿ ಒಂದು ಗಾಜಿನ ಬೌಲ್ನ ತೊಗೊಳ್ಳಿ, ಸರಿನಾ. ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದನ್ನು ಅಟ್ರಾಕ್ಟ್ ಮಾಡುವಂಥ ಶಕ್ತಿ ಗಾಜಿಗಿದೆ, ಓಕೆನಾ. ಸೊ ಅದಕ್ಕೆ ಹೇಳೋದು ನಾನು ಪ್ರತಿ ಸಲನೂ ನಿಮಗೆ ಗಾಜಿಂದನೇ ಯೂಸ್ ಮಾಡಿ, ಗಾಜಿನ ಬೌಲೇ ಯೂಸ್ ಮಾಡಿ, ಗಾಜಿನ ಗ್ಲಾಸ್ ಯೂಸ್ ಮಾಡಿ, ಈ ರೀತಿ ಗಾಜನ್ನೇ ಹೇಳೋದು ನಿಮಗೆ. ಯಾಕಂದರೆ ಒಂದು ನೆಗೆಟಿವಿಟಿನ ಆವಾಹನೆ ಮಾಡ್ಕೊಳ್ಳೋ ಶಕ್ತಿ ಈ ಗಾಜಿಗೆ ಇರುತ್ತೆ, ಓಕೆನಾ. ಸೊ ಅದಕ್ಕೆ ಹೇಳ್ತಾ ಇರೋದು. ಇಲ್ಲಿ ನಾನು ಒಂದು ಗಾಜಿನ ಬೌಲ್ನ ತೊಗೊಂಡಿದ್ದೀನಿ. ಜೊತೆಗೆ ಗೈಸ್ ನಾನಿಲ್ಲಿ ನೋಡಿ ಕಾಯಿನ್ಸನ್ನ ನಾನು ತೊಗೊಂಡಿದ್ದೀನಿ. ನೋಡಿ 11 ಕಾಯಿನ್ಸ್ನ ತೊಗೊಂಡಿದ್ದೀನಿ. ನೀವು ₹1 ಆದರೂ ತೊಗೋಬೋದು, ಇಲ್ಲ ₹10 ತೊಗೋಬೋದು, ₹5 ತೊಗೋಬೋದು, ₹2 ತೊಗೋಬೋದು, ನಿಮ್ಮ ಇಷ್ಟ. ಆದರೆ ಟೋಟಲ್ ಕೌಂಟ್ ಬಂದು ನಿಮಗೆ 11 ಕಾಯಿನ್ಸ್ ಆಗಬೇಕು, ಓಕೆನಾ. ನೋಡಿ ನನ್ನ ಹತ್ರ $10 ರೂಪೀಸ್ದಿತ್ತು, $20 $5 ಸೊ ಅದಕ್ಕೆ ನಾನಿಲ್ಲಿ ತೊಗೊಂಡೆ. ನೋಡಿ 3, 4, 5, 6, 7, 8, 9, 10, 11, ಓಕೆನಾ. 11 ಕಾಯಿನ್ಸ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಜೊತೆಗೆ ನೀವು 11 ಲವಂಗನ ತೊಗೋಬೇಕು, ಸರಿನಾ. ಲವಂಗನ ಕ್ಲೀನಾಗಿ ಮೊಗ್ಗಿರೋದನ್ನ ನೋಡ್ಬಿಟ್ಟು ತೊಗೊಳ್ಳಿ. ಹಾಗೆಯೇ ಏಲಕ್ಕಿನೂ ಅಷ್ಟೇ ಕ್ಲೀನಾಗಿರೋದನ್ನ ನೋಡ್ಬಿಟ್ಟು ತೊಗೋಬೇಕು. ನೋಡಿ ಏಲಕ್ಕಿ ಈ ಥರ ಎಲ್ಲ ಕಟ್ಟಾಗಿರಬಾರ್ದು. ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ಇಲ್ಲಿ ಏಲಕ್ಕಿ ಕ್ಲೀನಾಗಿರಬೇಕು, ಈ ಥರ ಕಟ್ಟಾಗಿರಬಾರ್ದು. ಹಾಗೆಯೇ ಗ್ರೀನ್ ಕಲರ್ ಇರಬೇಕು ಏಲಕ್ಕಿ, ಆ ರೀತಿ ನೀಟಾಗಿ ಇರೋದನ್ನ ನೋಡ್ಬಿಟ್ಟು ನೀವು ತೊಗೊಳ್ಳಿ, ಸರಿನಾ. 11 ಏಲಕ್ಕಿನ ತೊಗೋಬೇಕು, 11 ಲವಂಗನ ತೊಗೋಬೇಕು, 11 ಕಾಯಿನ್ಸ್ನ ನೀವು ತೊಗೋಬೋದು. ಕಾಯಿನ್ಸ್ ನೀವು ₹10 ತೊಗೋಬೋದು, ನಾನು ಆಗಲೇ ಹೇಳ್ದಂಗೆ ಯಾವ್ದು ಬೇಕಾದ್ರೂ ತೊಗೋಬೋದು. ₹1 ₹2 ₹10 ₹5 ಯಾವ್ದು ಬೇಕಾದ್ರೂ ತೊಗೋಬೋದು. ಆದರೆ ಕೌಂಟ್ ಬಂದು ನಿಮಗೆ 11 ಆಗಬೇಕು, ಓಕೆನಾ. ಸೊ ನೀವು ಪೂಜೆ ಎಲ್ಲ ಮುಗಿಸಿದ್ಮೇಲೆ ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಕೂತ್ಕೊಂಡು ಈ ರೀತಿ ಒಂದು ಗಾಜಿನ ಬೌಲ್ನ ತೊಗೊಳ್ಳಿ. ಫಸ್ಟ್ ಬೌಲ್ನ ತೊಗೊಂಡು ನೀವೇನು ಮಾಡಬೇಕು ಅಂತಂದರೆ ಗಾಯ್ಸ್ ಇಲ್ಲಿ ನೋಡಿ $11 ಕಾಯಿನ್ಸ್ನ ನೀವು ತೊಗೊಂಡಿರ್ತೀರ ಅಲ್ವಾ. ಆ 11 ಕಾಯಿನ್ಸ್ನ ನೀವು ಕೈಯಲ್ಲಿ ಹಿಡ್ಕೊಳ್ಳಿ. ಫಸ್ಟು ಕೈಯಲ್ಲಿ ಹಿಡ್ಕೊಂಡು ನೀವೇನು ಮಾಡಬೇಕು ಅಂತಂದರೆ ಈ ರೀತಿ ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಕಷ್ಟಗಳು ಏನಿದೆ, ತಾಯಿ ನಾನು ಈ ಒಂದು ರೆಮಿಡಿನ ನನ್ನ ಕಷ್ಟಗಳು ತೀರಲಿಕ್ಕೆ ಅಂತಂದರೆ ಈ ರೀತಿ ನಾನು ಕಷ್ಟ ಅನ್ನೋದನ್ನ ತುಂಬಾ ಅನುಭವಿಸ್ತಾ ಇದ್ದೀನಿ. ಅಂದರೆ ನನಗೆ ಸಾಲ ಅನ್ನೋದು ಜಾಸ್ತಿ ಆಗ್ತಾಯಿದೆ, ಮನೆಯಲ್ಲಿ ₹1 ಕೂಡ ಉಳಿತಾ ಇಲ್ಲ, ಪೋಲಾಗಿ ಹಣ ಅನ್ನೋದು ಖರ್ಚಾಗ್ತಿದೆ ತಾಯಿ. ಆ ಪೋಲಾಗಿ ಹಣ ಅನ್ನೋದು ಖರ್ಚಾಗೋದು ನಿಲ್ಲಬೇಕು, ನಮ್ಮ ಮನೆಯಲ್ಲಿ ಹಣ ಅನ್ನೋದು ಉಳಿಬೇಕು, ನಮಗೆ ಸೇವಿಂಗ್ಸ್ ಅನ್ನೋದಾಗಬೇಕು, ನಮ್ಮ ಕಷ್ಟಗಳಿಗೆ ಮುಕ್ತಿ ಸಿಗಬೇಕು, ನೀನು ನಮ್ಮ ಮನೆಯಲ್ಲಿ ಬಂದು ಸ್ಥಿರವಾಗಿ ನೆಲೆಯೂರಬೇಕು ತಾಯಿ ಅಂತ ಕೇಳ್ಕೋಬೇಕು ನೀವು ತಾಯಿನ, ಸರಿನಾ. ಕೇಳಿಕೊಂಡು ನೀವು ಈ ಕಾಯಿನನ್ನು ನೀವು ಇದರೊಳಗಡೆಗೆ ಹಾಕಬೇಕು. ಈ ಥರ ಗಾಜಿನ ಬೌಲ್ ಒಳಗಡೆ ಹಾಕ್ಕೊಳ್ಳಿ, ಸರಿನಾ. ನೋಡಿ ಈ ರೀತಿ ಹಾಕ್ಕೊಳ್ಳಿ ಗೈಸ್. ಹಾಕ್ಕೊಂಡಾದ್ಮೇಲೆ ನೀವು 11 ಏಲಕ್ಕಿನೂ ಕೂಡ ನೀವು ಲವಂಗನ ತೊಗೊಳ್ಳಿ. 11 ಲವಂಗನ ತೊಗೊಳ್ಳಿ, ಸರಿನಾ. ಲವಂಗನೂ ಅಷ್ಟೇ ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಕಷ್ಟಗಳು ಏನಿದೆ ದೇವಿ ಹತ್ರ ಕೇಳ್ಕೋಬೇಕು, ಆಯಿತಾ. ಈ ಲವಂಗ ಏನು ಮಾಡುತ್ತೆ ಅಂದರೆ ಗಾಯ್ಸ್ ನಿಮ್ಮ ಮನೆಯಲ್ಲಿ ಹಣ ಅನ್ನೋದನ್ನ ಧನ ಪ್ರಾಪ್ತಿ ಆಗಲಿಕ್ಕೆ, ಧನಾಗಮನ ಆಗಲಿಕ್ಕೆ ಈ ಲವಂಗ ಅನ್ನೋದು ಹೆಲ್ಪ್ ಮಾಡುತ್ತೆ, ಓಕೆನಾ. ಸೊ ಅದಕ್ಕೆ ಹೇಳ್ತಾ ಇರೋದು 11 ನೀವು ಲವಂಗನ ತೊಗೋಬೇಕಾಗತ್ತೆ. 11 ಲವಂಗನ ಈ ರೀತಿ ಇದ್ರ ಒಳಗಡೆಗೆ ಹಾಕ್ಕೊಳ್ಳಿ. ಜೊತೆಗೆ ನೀವು 11 ಏಲಕ್ಕಿನ ನೀವು ತೊಗೋಬೇಕು, ಸರಿನಾ. 11 ಏಲಕ್ಕಿನೂ ಅಷ್ಟೇ ನಿಮ್ಮ ಮನೆಯಲ್ಲಿ ಹಣನ ಮ್ಯಾಗ್ನೆಟ್ ಥರ ಎಳೆಯುವಂಥ ಶಕ್ತಿ ಈ ಏಲಕ್ಕಿಗೆ ಇದೆ, ಸರಿನಾ. ಸೊ ಅದಕ್ಕೇ ಏಲಕ್ಕಿನ ನಾನಿಲ್ಲಿ ತೊಗೊಂಡಿದ್ದೀನಿ. ಏಲಕ್ಕಿನೂ ಕೂಡ ಇದ್ರ ಜೊತೆಗೆ ಈ ರೀತಿ ಹಾಕ್ಕೊಳ್ಳಿ ಗಾಯ್ಸ್, ಸರಿನಾ. ಇಷ್ಟೇ, ಓಕೆನಾ. ಇದನ್ನು ನೀವೇನು ಮಾಡಬೇಕು ಅಂತಂದರೆ
ಕೇಳ್ಕೊಳ್ಳಿ. ನೀವು ಕೇಳಿಕೊಂಡು ದೇವಿ ಹತ್ರ ಎಲ್ಲ ಫುಲ್ಲು ಕೇಳ್ಕೊಳ್ಳಿ, ನೀಟಾಗಿ ಕೇಳಿಕೊಂಡು ನೀವು ಸಂಕಲ್ಪನ ಮಾಡ್ಕೊಳ್ಳಿ. ಯಾವುದೇ ಒಂದು ರೆಮಿಡಿ ಮಾಡಬೇಕಾದ್ರೂ ಅಷ್ಟೇ ರೆಮಿಡಿಗಳು ಸಂಕಲ್ಪಪೂರ್ವಕವಾಗಿ ಇರಬೇಕು, ಸರಿನಾ? ಸಂಕಲ್ಪ ಮಾಡ್ದೇ ಸುಮ್ಮನೆ ನೀವು ತೆಗೆದುಬಿಟ್ಟು ಹಾಕ್ಬಿಟ್ಟು ನೀವು ನಾನು ಹೇಳೋ ಕಡೆ ಇಟ್ಬಿಟ್ರೆ ಅದು ಆಗೋದಿಲ್ಲ ಗೈಸ್, ಓಕೆನಾ? ಫಸ್ಟು ದೇವಿಗೆ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಸಂಕಲ್ಪನ ಮಾಡ್ಕೊಳ್ಳಿ. ಸಂಕಲ್ಪನ ಮಾಡ್ಕೊಂಡಾದಮೇಲೆ ನೀವು ಇದನ್ನು ತೊಗೊಂಡೋಗ್ಬಿಟ್ಟು ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಡಬೇಕು, ಸರಿನಾ? ನಿಮ್ಮ ಕ್ಯಾಶ್ ಬಾಕ್ಸು, ನಿಮ್ಮ ಮನೆಯಲ್ಲಿ ನೀವು ಕ್ಯಾಶ್ನ ಎಲ್ಲಿಡ್ತೀರಾ ಅಲ್ಲಿ ಇದನ್ನು ತೊಗೊಂಡೋಗ್ಬಿಟ್ಟು ಇಡಬೇಕಾಗತ್ತೆ, ಸರಿನಾ? ಇಟ್ಟುಬಿಟ್ಟು ಇದ್ರ ಮೇಲೆ ನೀವು ಹಣನ ಇಡ್ತಾ ಬರಬೇಕು. ಈಗ ಡೈಲಿ ಬಿಸ್ನೆಸ್ ಮಾಡೋರಾದರೆ ಡೈಲಿ ಇಡ್ತಾ ಬನ್ನಿ, ಇಲ್ಲ ಮಂತ್ಲಿ ನೀವು ಸ್ಯಾಲ್ರಿನ ತೊಗೋತೀರಾ, ಆ ಸ್ಯಾಲ್ರಿನ ತಂದುಬಿಟ್ಟು ಇದ್ರ ಮೇಲೆ ಇಡಿ. ಸ್ವಲ್ಪ ಒಂದು ದಿನ ಇದ್ರೊಳಗಡೆ ಇರಬೇಕು, ಸರಿನಾ? ಆ ಸ್ಯಾಲ್ರಿ ಫುಲ್ ಇದ್ರ ಒಳಗಡೆ ಇಟ್ಕೊಂಡು ಅದ್ರ ನಾಳೆಗೆ ನೀವು ಆ ಸ್ಯಾಲ್ರಿ ದುಡ್ಡನ್ನ ಖರ್ಚು ಮಾಡ್ಬೋದು, ಸರಿನಾ? ಫುಲ್ ಎಲ್ಲನೂ ತೆಗಿಬೇಡಿ, ಅಟ್ಲೀಸ್ಟ್ ಒಂದು 500 ರೂಪಾಯಿ ಆದರೂ ಇದರಲ್ಲಿ ಇಡಬೇಕಾಗತ್ತೆ, ಸರಿನಾ? ಇದ್ರ ಮೇಲೆ ನೀವು ಇಡ್ತಾ ಹೋಗಬೇಕು. ಎಷ್ಟು ದಿನ ಇಡಬೇಕು ನೀವು? 11 ದಿನ ಇಡಬೇಕು, ಸರಿನಾ? 11 ಕಾಯಿನ್ನ ತೊಗೊಂಡಿದ್ದೀರಾ, 11 ಏಲಕ್ಕಿ, 11 ಲವಂಗ, ಸರಿನಾ? ಇದನ್ನು ನೀವು 11 ದಿನ ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಡಬೇಕಾಗತ್ತೆ, ಸರಿನಾ? 11 ದಿನ ಆದಮೇಲೆ ಏನು ಮಾಡಬೇಕು ಮೇಡಮ್ ನಾವು ಅಂತನ್ನೋರು, ಈ ಕಾಯಿನ್ಸ್ ಎಲ್ಲನೂ ತೆಗೆದುಬಿಡಿ, ಆಯಿತಾ? ಈ ಏಲಕ್ಕಿ ಮತ್ತು ಲವಂಗ ಅಲ್ಲೇ ಇರಲಿ. ನೆಕ್ಸ್ಟ್ ನೀವು ಈ ಕಾಯಿನ್ಸ್ನೆಲ್ಲ ತೆಗಿಬೇಕು. ಈ 11 ಕಾಯಿನ್ನ ನೀವು ತೊಗೊಂಡೋಗ್ಬಿಟ್ಟು ಯಾರಾದರೂ ಭಿಕ್ಷುಕರಿಗೆ ಇದನ್ನು ದಾನವಾಗಿ ಕೊಡಬೇಕು, ಸರಿನಾ? ಮತ್ತೆ ನೀವು 11 ಕಾಯಿನ್ನ ತೆಗಿತೀರಾ ಅಲ್ವಾ, 11 ಕಾಯಿನ್ನ ನೀವು ಮತ್ತೆ ಹೊಸ್ದಾಗಿ 11 ಕಾಯಿನ್ನ ತೊಗೊಂಡು ದೇವಿ ಹತ್ರ ಸಂಕಲ್ಪನ ಮಾಡಿಕೊಂಡು ಮತ್ತೆ ಇದ್ರೊಳಗಡೆಗೆ ಹಾಕಿ ಈ ಏಲಕ್ಕಿ ಮತ್ತು ಲವಂಗ ಹಾಗೆ ಇರಲಿ, ತೆಗಿಯೋಕ್ಕಂತೂ ಹೋಗಬೇಡಿ, ಸರಿನಾ? ಎಷ್ಟು ದಿನಗಳ ಕಾಲ ನಾವು ಇದನ್ನು ಇಡಬೇಕಾಗತ್ತೆ ಏಲಕ್ಕಿ ಲವಂಗ ಜೊತೆ ಅಂತಂದರೆ, ನೀವು 1 ತಿಂಗಳು ಇಡಿ, ಆಯಿತಾ? 1 ತಿಂಗಳಾದಮೇಲೆ ನೀವು ಏಲಕ್ಕಿ ಲವಂಗನ ನೀವು ಚೇಂಜ್ ಮಾಡಬೇಕಾಗತ್ತೆ. 11 ದಿನ ಕಾಯಿನ್ಸ್ನ ಇಟ್ಕೊಳ್ಳಿ ಈ ಏಲಕ್ಕಿ ಲವಂಗ ಜೊತೆ, ಆ ಕಾಯಿನ್ಸ್ನ ಭಿಕ್ಷುಕರು ಕೊಡಿ, ಮತ್ತೆ 11 ಕಾಯಿನ್ನ ಇದ್ರೊಳಗಡೆಗೆ ಹಾಕಿ, ಮತ್ತೆ 11 ದಿನ ಆದಮೇಲೆ ನೀವು ಅದನ್ನು ತೆಗೆದು ಭಿಕ್ಷುಕರು ಕೊಡಿ, ಮತ್ತೆ 11 ಕಾಯಿನ್ನ ಹಾಕಿ, ಆಮೇಲೆ ನೀವು ಮತ್ತೆ 11 ಕಾಯಿನ್ನ ತೆಗೆದು ಭಿಕ್ಷುಕರಿಗೆ ಕೊಟ್ಟುಬಿಟ್ಟು ನೀವು ಅಷ್ಟರಲ್ಲಿ ನೀವು 3 ಸಲ ಇದನ್ನು ಮಾಡಬೇಕು, ಓಕೆನಾ? 11 11 11, ಸರಿನಾ? 3 ಸಲ ನೀವು 11 ದಿನ 11 ದಿನ 11 ದಿನ ಮಾಡಾದಮೇಲೆ ನೀವು ಏನು ಮಾಡಬೇಕಂದ್ರೆ ಈ ಏಲಕ್ಕಿ ಮತ್ತು ಲವಂಗನ ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕ್ಬಿಡಿ ಇದನ್ನು, ಸರಿನಾ? ಇಷ್ಟು ಮಾಡ್ಕೊಳ್ಳಿ ಗಾಯ್ಸ್. ನೋಡಿ ಬೇಕಾದರೆ ನಿಮಗೆ 11 ದಿನದಲ್ಲೇ ನಿಮಗೆ ಪರಿಹಾರ ಅನ್ನೋದು ಸಿಗುತ್ತೆ, ಸರಿನಾ? ನಿಮ್ಮ ಕಷ್ಟಗಳಿಗೆ ಮುಕ್ತಿ ಅನ್ನೋದು ಸಿಗುತ್ತೆ. ನಿಮ್ಮ ಮನೆಯಲ್ಲಿ ಹಣ ಅನ್ನೋದು ಉಳಿತಾ ಹೋಗುತ್ತೆ. ಪೋಲಾಗಂತೂ ನಿಮ್ಮ ಮನೆಯಲ್ಲಿ ಹಣ ಖರ್ಚಾಗಲ್ಲ, ಸರಿನಾ? ಹಣ ಅನ್ನೋದು ಉಳಿತಾ ಹೋಗುತ್ತೆ. ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳು ದೂರ ಆಗುತ್ತೆ. ನಿಮ್ಮ ಹಣಕಾಸಿನ ತೊಂದರೆ ಏನಾದರೂ ಅನುಭವಿಸ್ತಿದ್ರೆ ಖಂಡಿತವಾಗ್ಲೂ ಅದು ದೂರ ಆಗುತ್ತೆ. ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳುವಂಥ ರೆಮಿಡಿ ನಾನು ಮಾಡಿಕೊಂಡೆ, ನನಗೆ ತುಂಬಾ ವರ್ಕೌಟ್ ಆಯಿತು ಮೇಡಮ್, ಒಳ್ಳೆಯದಾಗ್ತಿದೆ ಅಂತ ನೀವೇ ನನಗೆ ಕಮೆಂಟ ಮಾಡ್ತೀರಾ. ಆದರೆ ನಾನು ಹೇಳೋದು ಒಂದೇ, ನಂಬಿಕೆ ಇಟ್ಟು ಮಾಡಬೇಕಷ್ಟೇ, ಸರಿನಾ? ನೋಡ್ತಾ ಇದ್ದೀರಾ ಅಲ್ವಾ? ಈ ರೀತಿ ನೀವು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಏನಾದ್ರು ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸ್ ಮಾಡಿ, ಅದರಲ್ಲಿ ಆನ್ಸರ್ನ ಮಾಡ್ತೀನಿ, ಓಕೆನಾ? ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ನಿಮಗೆಲ್ಲರಿಗೂ ಕೂಡ ನಿಮ್ಮ ಜೀವನದಲ್ಲಿ ಕಷ್ಟಗಳೆಲ್ಲ ತೊಲಗಿ ನಿಮ್ಮ ಮನೆಯಲ್ಲಿ ಒಂದು ಸುಖ ಶಾಂತಿ ಅನ್ನೋದು ನೆಲೆಸಲಿ, ನಿಮ್ಮ ಸಮಸ್ಯೆಗಳಿಗೆ ಒಂದು ನಿವಾರಣೆ ಅನ್ನೋದು ಆಗಲಿ, ಸರಿನಾ? ನಿಮ್ಮ ಸಕಲ ಸಂಕಷ್ಟಗಳು ಕಳೀಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ದೇವ್ರ ಹತ್ರ, ಸರಿನಾ? ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಲೈಕ್ ಕೊಡಿ. ಹಾಗೆಯೇ ಯಾರಾದರೂ ನಿಮಗೆ ಗೊತ್ತಿರುತ್ತಲ್ವ ಅವ್ರಿಗೆ ಆದಷ್ಟು ವಿಡಿಯೋ ಅನ್ನೋದನ್ನ ಶೇರ್ ಮಾಡಿ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಇನ್ನೊಬ್ರಿಗೆ ಹೆಲ್ಪ್ ಮಾಡಿ, ಸರಿನಾ? ಓಕೆನಾ? ಅಂದರೆ ದುಡ್ಡು ಕಾಸು ವಿಷಯದಲ್ಲಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತುಂಬ ಕಷ್ಟದಲ್ಲಿರ್ತಾರಲ್ವ ಅವ್ರಿಗೆ ಹೆಲ್ಪ್ ಮಾಡಿ. ನಿಮಗೆ ಅದು ರಿಟರ್ನ್ ನಿಮಗೆ ಡಬಲ್ಲೇ ಸಿಗ್ತಾ ಬರುತ್ತೆ, ಸರಿನಾ? ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.